ಮತದಾನ ಕೇವಲ ಬೆರಳಿಗೆ ಶಾಯಿ ಹಾಕಿಸಿಕೊಳ್ಳುವ ಪ್ರಕ್ರಿಯೆಯಲ್ಲ. ಅದು ಹಳ್ಳಿ, ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ದೇಶದ ಭವಿಷ್ಯ ಬರೆಯುವ ಶಕ್ತಿ. ಭಾರತದ ಸಂವಿಧಾನ ಆರ್ಟಿಕಲ್ 326 ಮತದಾನದ ಹಕ್ಕನ್ನು ನೀಡಿದೆ. 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯನು ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾನೆ. ಸೆಕ್ಷನ್ 62 ಕ್ಲಾಸ್ 1 ಚುನಾವಣೆ ಪಟ್ಟಿಯಲ್ಲಿ ಹೆಸರು ಸೇರಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಮತ ಚಲಾಯಿಸಲು ಅರ್ಹನಾಗಿದ್ದಾನೆ. ಭಾರತದ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಮತದಾನದ ಹಕ್ಕು ಸಂವಿಧಾನಿಕ ಹಕ್ಕು, ಶಾಸನಬದ್ಧ ಹಕ್ಕಾಗಿದೆ. ಭಾರತೀಯ ಚುನಾವಣೆ ಆಯೋಗವು 1950 ಜನವರಿ 25ರಂದು ಅಸ್ತಿತ್ವಕ್ಕೆ ಬಂದಿತು. ಇದರ 61ನೇ ಸಂಸ್ಥಾಪನಾ ದಿನದ ಅಂಗವಾಗಿ 2011ರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನವನ್ನು ಆಚರಿಸಲು ಅಂದಿನ ಸರ್ಕಾರ ನಿರ್ಧರಿಸಿತು. ಭಾರತದಲ್ಲಿ ಪ್ರಸ್ತುತ ಕಡ್ಡಾಯ ಮತದಾನ ಜಾರಿಯಲ್ಲಿ ಇರುವುದಿಲ್ಲ. ಬದಲಿಗೆ ನೋಟಾ ಆಯ್ಕೆಯನ್ನು ನೀಡಲಾಗಿದೆ. ವಿಶ್ವದ ಸುಮಾರು 20 ದೇಶಗಳಲ್ಲಿ ಕಡ್ಡಾಯ ಮತದಾನದ ಪದ್ಧತಿ ಜಾರಿಯಲ್ಲಿದೆ. ಆಸ್ಟ್ರೇಲಿಯಾ, ಬ್ರೆಜಿಲ್, ಬೆಲ್ಜಿಯಂನಲ್ಲಿ ಕಡ್ಡಾಯ ಮತದಾನವಿದೆ. ಮತದಾನವನ್ನು ಕಾನೂನಿನ ಮೂಲಕ ಕಡ್ಡಾಯಗೊಳಿಸುವುದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ನಾಗರಿಕನು ಇದು ನನ್ನ ನೈತಿಕ ಜವಾಬ್ದಾರಿ ಎಂದು ಭಾವಿಸಿ ಸ್ವಯಂ ಪ್ರೇರಿತರಾಗಿ ಮತಗಟ್ಟೆಗೆ ಬಂದಾಗ ಮಾತ್ರ ಪ್ರಜಾಪ್ರಭುತ್ವದ ಆಶಯ ಸಂಪೂರ್ಣವಾಗುತ್ತದೆ. ಗರಿಷ್ಠ ಭಾಗವಹಿಸುವಿಕೆ, ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್. ಪ್ರಜಾಪ್ರಭುತ್ವದ ಅಸಲಿ ಅರ್ಥವೇ ಜನರಿಂದ ಜನರಿಗಾಗಿ ಇರುವ ಆಡಳಿತ. ಕಡ್ಡಾಯವಾಗಿ ಮತದಾನ ಮಾಡುವುದರಿಂದ ಸಮಾಜದ ಎಲ್ಲ ವರ್ಗದ ಜನರು, ಶ್ರೀಮಂತರು ಬಡವರು ಎಂಬ ಭೇದ ಭಾವ ಇಲ್ಲದೆ ಮತಗಟ್ಟೆಗೆ ಬರುತ್ತಾರೆ. ಇದರಿಂದ ಚುನಾವಣೆಗಳು ಕೇವಲ ಕೆಲವು ಜನರ ನಿರ್ಧಾರವಾಗದೆ ಇಡೀ ನಾಡಿನ ಜನರ ತೀರ್ಪಾಗಿರುತ್ತದೆ. ರಾಜಕೀಯ ಸಮಾನತೆ, ಪೊಲಿಟಿಕಲ್ ಈಕ್ವಲಿಟಿ. ಸಮಾನ ಧ್ವನಿ ಸಿಗುತ್ತದೆ. ರಾಜಕೀಯ ಪಕ್ಷಗಳು ಕೇವಲ ತಮ್ಮ ಬೆಂಬಲಿಗರನ್ನು ಮಾತ್ರವಲ್ಲದೆ ಪ್ರತಿಯೊಬ್ಬ ಮತದಾರರನ್ನು ತಲುಪಬೇಕಾಗುವ ಅನಿವಾರ್ಯತೆ ಸೃಷ್ಟಿಯಾಗುತ್ತದೆ. ನನ್ನ ಒಂದು ಮತದಾನ ಏನಾಗುತ್ತದೆ ಅಥವಾ ಯಾರಿಗೆ ಹಾಕಿದರೇನು ಎಂಬ ಉದಾಸೀನತೆ ಅನೇಕರಲ್ಲಿರುತ್ತದೆ. ಕಡ್ಡಾಯ ಮತದಾನವು ಇಂತಹ ಮನಸ್ಥಿತಿಯನ್ನು ಬದಲಾಯಿಸಿ ಮತದಾನ ಮಾಡುವುದು ಒಂದು ಕಾನೂನಾತ್ಮಕ ಮತ್ತು ನೈತಿಕ ಕರ್ತವ್ಯ ಎಂಬ ಭಾವನೆಯನ್ನು ಜನರಲ್ಲಿ ಮೂಡಿಸುತ್ತದೆ. ಪ್ರತಿ ವರ್ಷ ಒಂದು ನಿರ್ದಿಷ್ಟ ವಿಷಯದ ಅಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. 2026ರ ರಾಷ್ಟ್ರೀಯ ಮತದಾರರ ದಿನವನ್ನು ಮತದಾನದ ಮುಂದೆ ಏನೂ ಇಲ್ಲ, ನಾನು ಖಚಿತವಾಗಿ ಮತ ಚಲಾಯಿಸುತ್ತೇನೆ. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೂರ್. ನನ್ನ ಭಾರತ ನನ್ನ ಮತ, ಮೈ ಇಂಡಿಯಾ ಮೈ ವೋಟ್ ಎಂಬ ಪರಿಕಲ್ಪನೆ ಅಡಿಯಲ್ಲಿ ನಾಗರಿಕರಲ್ಲಿ ಜವಾಬ್ದಾರಿಯನ್ನು ಮೂಡಿಸಿ